ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಮಕ್ಕಳ ಪಾಲಿಗೆ ಸೂಪರ್ ಮ್ಯಾನ್ ಆಗಿದೆ ಸೂಪರ್ 3. 18 ವರ್ಷದಿಂದ ಆಗದ ಕೆಲಸ ಕೇವಲ 24 ಗಂಟೆಗಳಲ್ಲಿ ಆಗುವುದು. ನೀರಿಗಾಗಿ ಪರದಾಡ್ತಾ ಇದ್ದ ಮಕ್ಕಳಿಗೆ ನೀರು ಬಂತು. ನೀರು ಡೇಂಜರ್ ರಸ್ತೆ ದಾಟಿ ನೀರು ಕುಡಿತಾ ಇದ್ದ ಮಕ್ಕಳಿಗೆ ರಿಲೀಫ್ ಸಿಕ್ಕಿದೆ. ಶಾಲಾ ಆವರಣದಲ್ಲೇ ನೀರು. ಅಡಿಗೆ ಸಿಬ್ಬಂದಿ ಕೂಡ ಖುಷಿಯಾಗಿದ್ದಾರೆ. 24 ವರ್ಷದಿಂದ ಆ ಮಕ್ಕಳು 8ರಿಂದ 10ನೇ ತರಗತಿ ಓದುವಂಥ 400 ಮಕ್ಕಳು, ಅದು ಕೂಡ ಕಲಬುರಗಿಯ ಗೊಬ್ಬೂರು ಬಿ ಅನ್ನುವಂಥ ಒಂದು ಜಾಗ. ಆ ಜಾಗದಲ್ಲಿ 400 ಮಕ್ಕಳು. ಶಾಲೆ ಚೆನ್ನಾಗಿದೆ, ಆದರೆ ಕುಡಿಯೋಕ್ಕೆ ನೀರಿಲ್ಲ, ಟಾಯ್ಲೆಟ್ಗೆ ನೀರಿಲ್ಲ, ಆಮೇಲೆ ಊಟ ಗೀಟ ಆದ ನಂತರ ತಟ್ಟೆ ತೊಳೆಯೋಕ್ಕೆ ನೀರಿಲ್ಲ. ನೋಡಿ, ಈ ಥರ ಎಲ್ಲೆಲ್ಲೋ ನೀರು ತರಬೇಕು, ಎಲ್ಲಿಗೋ ಹೋಗಬೇಕು. ಆಮೇಲೆ ಅಲ್ಲಿ ಹೆಣ್ಣುಮಕ್ಕಳು ಕೂಡ ಅಲ್ಲಿ ಶೌಚಾಲಯಕ್ಕೆ ನೀರಿಲ್ಲ, ಪಕ್ಕದ ಮನೆಗೆಲ್ಲ ಹೋಗಬೇಕು, ಇಂಥ ಪರಿಸ್ಥಿತಿ ಇತ್ತು. ಆಮೇಲೆ ನೋಡಿ, ದೊಡ್ಡ ದೊಡ್ಡ ವಾಹನಗಳು ಬರುವಂಥ ರೋಡನ್ನು ಈ ಸಲ 1 ಸಲ 2 ಸಲ 3 ಸಲ 4 ಸಲ ಪ್ರತಿ ದಿವಸ ಬೆಳಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆ ಒಮ್ಮೆ, ನೀರು ಬೇಕಾದರೂ ಒಮ್ಮೆ ಈ ಥರ ಹೋಗಬೇಕಾಗಿತ್ತು. ನೋಡಿ, ಒಂದು ಗಾಡಿ ಹೋಯಿತು. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಗೊತ್ತಾಗತ್ತೆ? ಆಮೇಲೆ ಅಲ್ಲಿ ಒಂದು ನೀರು ಕೊಡೋದು ಗ್ರಾಮ ಪಂಚಾಯತಿ ಜವಾಬ್ದಾರಿ. ಅಲ್ಲಿ 60 ಲಕ್ಷ ಇದೆ. ಒಂದು ಬೋರ್ವೆಲ್ ಕೊಡಿಸೋದಕ್ಕೆ 40ರಿಂದ 50 ಸಾವಿರ ರೂಪಾಯಿ. ನಾವು ಯಾವ ರೀತಿ ಸುದ್ದಿ ಮಾಡಿದ್ದೀವಿ ಅಂತಂದರೆ, ನಿಮ್ಮಿಂದ ಆಗತ್ತಾ, ಇಲ್ಲಾಂದರೆ ನಾವು ಮಾಡ್ತೀವಿ. ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. ಒಂದು ಮಾತಿದೆ, ನೀವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಯಾವುದೇ ಕೆಲಸ ಮಾಡಿದರೂ ಕೂಡ ಆ ಕೆಲಸ ಆಗತ್ತಂತೆ. ನಮಗೂ ಕೂಡ ಅದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. 300 ಅಡಿಯಷ್ಟು ಬೋರ್ವೆಲ್ ತೋಡ್ತಾರೆ, ಆದರೆ ನೀರು ಬರಲ್ಲ. ಆ ಮಕ್ಕಳಿಗೆಲ್ಲ ಒಂಥರ ಬೇಸರ, ದುಃಖ. ಬಟ್ ಎಲ್ಲರೂ ಹೇಳಿದ್ದು ಒಂದೇ, ನಿನ್ನ ಮನಸ್ಸು ಚೆನ್ನಾಗಿದ್ದರೆ ಆ ಕೆಲಸ ಆಗೇ ಆಗತ್ತೆ. ಅದೇ ಥರ ಆಗೋಯ್ತು. ಬನ್ನಿ ಆ ಸ್ಪೆಷಲ್ ರಿಪೋರ್ಟ್ ನೋಡೋಣ. ನೀರಿನ ಪ್ರಾಬ್ಲಮ್ ಭಾಳ ಅದ ರೀ. ನಾವು ಹೊರಗೆ ಹೋಗ್ಬೇಕು, ಕೈ ತೊಗೋಬೇಕಂದ್ರೂ ರೀ, ಇಲ್ಲೆಲ್ಲ ಮಳೆ ಬತ್ತಂದ್ರೆ ಕೆಸರು ಆಗ್ತದ್ರಿ. ಆ ನೀರು ಇಲ್ಲಿ ಹೋಗ್ಬೇಕಂದ್ರೆ ನಮಗೆ ಗಾಡಿ ಇದು ಎಲ್ಲ ಬರ್ತಾರೆ, ರೋಡ್ ದಾಟಿ ಹೋಗ್ಬೇಕು. ಅದು ಆಕ್ಸಿಡೆಂಟ್ ಆಯ್ತಂದ್ರೆ ನಮಗೆ ಯಾರು ಹೊಣೆ ಅದಾರ? ಶಾಲೆಯಲ್ಲಿ ಇರಲಿಲ್ಲ ಕುಡಿಯೋಕೆ ನೀರು. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಗೊಬ್ಬೂರು ಬಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕುಡಿಯೋಕೆ ನೀರೇ ಇರಲಿಲ್ಲ. 400ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ತಟ್ಟೆ ಹಿಡ್ಕೊಂಡು ನೀರಿಗಾಗಿ ಈ ರೀತಿ ಅಲೆಯಬೇಕಾ ಅಂತ ಆಗಸ್ಟ್ 5ರಂದೇ ಖಡಕ್ಕಾಗಿ ವರದಿ ಪ್ರಸಾರ ಮಾಡಿದ್ವಿ. ಆ ರಸ್ತೆ ದಾಟುವಾಗ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಆ ಬಡ ತಾಯಿ ತಂದೆ ಅಲ್ಲಿ ಕಾಯ್ತಾ ಇರ್ತಾರೆ. ಆಮೇಲೆ ನೀವು ಬರ್ತೀರಿ, 2 ಲಕ್ಷ 3 ಲಕ್ಷ ಕೊಡೋಣ ಪರಿಹಾರ. ಬೇಕಾಗಿಲ್ಲ, ನಿಮ್ಮ ಮುಸುಡಿಗೆ ಬಿಸಾಡ್ಕೊಳ್ಳಿ ಅದನ್ನು. 60 ಲಕ್ಷ ಒಂದು ಬೋರ್ವೆಲ್ ಮಾಡ್ಕೊಡೋಕ್ಕಾಗಲ್ವೇನ್ರಿ? ಯಾವರ್ರಿ ಇವರೆಲ್ಲ? ಜ್ಯೋತಿ ಪಾಟೀಲ್ BO, ಈ ಕ್ಷಣಕ್ಕೆ ನೀವು ಇದನ್ನು ಅಲರ್ಟ್ ಆಗಬೇಕು. ಅಲ್ಲಿಗೊಂದು ಬೋರ್ವೆಲ್ ನಿಮ್ಗೆ ಆಗೋದಿಲ್ಲ ಅಂತಂದರೆ ನಾನು 60ರಿಂದ 70 ಸಾವಿರ ರೂಪಾಯಿ ಈಗ ವ್ಯವಸ್ಥೆ ಮಾಡಿಸ್ತೀನಿ, ಎಲ್ಲಿಂದಾದರೂ. ಬೋರ್ ಕೆಲಸ ಸ್ಟಾರ್ಟ್. ಇನ್ನು ವರದಿ ಪ್ರಸಾರ ಆದಮೇಲೆ ಶಾಸಕ MY ಪಾಟೀಲ್ ತಮ್ಮ ಅನುದಾನದಲ್ಲೇ ಬೋರ್ ಕೊರೆಸಲು ಸೂಚನೆ ಕೊಟ್ಟರು. ಸ್ಥಳೀಯ ಪ್ರಕಾಶ್ ಬೋರ್ ಪಾಯಿಂಟ್ ಮಾಡಿದ ನಂತರ ಬೋರ್ ಕೊರೆಸುವ ಕೆಲಸ ಶುರುವಾಯಿತು. ಬೋರ್ ಆಯ್ತು ಫೇಲ್. 100 ಅಡಿ 800 ಅಡಿ 300 ಅಡಿ ಕೊರೆದ್ರೂ ನೀರು ಬರಲೇ ಇಲ್ಲ. ಆಗ ಎಲ್ಲರಲ್ಲೂ ನಿರಾಸೆ. ಭೂಗರ್ಭಶಾಸ್ತ್ರಜ್ಞ ಸಾಯಿ ಕಿರಣ್ ಅವರನ್ನ ಕರೆಸಿ ಬೋರ್ ಪಾಯಿಂಟ್ ಮಾಡಿಸಲಾಯಿತು. ಆಗ ಅವರು ಇಲ್ಲಿ ಬೇಡ, ಹಳೆ ಬೋರ್ ಓಪನ್ ಮಾಡಿ 50 ಅಡಿ ಕೊರೆಯುವಂತೆ ಸೂಚಿಸಿದ್ರು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕ್ಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬ ಹರಿಗತ್ತಿತ್ತು ಅಂದ್ರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ನೀರು ಬಂತು. ನೀರು ಫೇಲ್ಯೂರಾದ ಬೋರಿಗೆ ಎಕ್ಸ್ಟ್ರಾ 50 ಅಡಿ ಬೋರ್ ಕೊರೆಯುತ್ತಿದ್ದಂಗೆ ಗಂಗೆ ಚಿಮ್ಮಿದಳು. ನಿನ್ನೆ ಇಲ್ಲಿ ತನಕ ನೋಡಿದ್ರಿ, ಇವತ್ತು ಅಲ್ಲಿ ಆದ ಪವಾಡದ ಮತ್ತಷ್ಟು ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ. ದೃಶ್ಯ 1, ಆಟೋದಲ್ಲಿ ಬಂತು ಪಂಪ್ ಸೆಟ್.
ಬೋರ್ ಕೊರೆಸಿದ್ವಿ, ನೀರು ಬಂತು. ಆಮೇಲೆ ಏನು, ಮಕ್ಕಳಿಗೆ ನೀರು ತಲುಪಬೇಕಲ್ವಾ? ಇದಕ್ಕಾಗಿ ಪಂಪ್ ಸೆಟ್, ಮೀಟರ್, ವೈರಿಂಗ್ ಎಲ್ಲವನ್ನ ಆಟೋದಲ್ಲಿ ತರಿಸಿಯೇ ಬಿಟ್ವಿ. ದೃಶ್ಯ 2, ಮೋಟಾರ್ ಅಳವಡಿಕೆ. ಇನ್ನು ಎಲ್ಲ ಪಂಪ್ ಸೆಟ್ ಐಟಮ್ ಬಂದ ಕೂಡಲೇ ಕಾರ್ಮಿಕರು ಕೆಲಸ ಶುರು ಹಚ್ಕೊಂಡ್ರು. ಮೋಟಾರ್ ತಂದು ಪೈಪ್ ತುರುಕಿ ವೈರಿಂಗ್ ಮಾಡಿ ಬೋರ್ವೆಲ್ಗೆ ಇಳಿಬಿಡಲಾಯಿತು. ದೃಶ್ಯ 3, ಸ್ಟಾರ್ಟ್ ಬೋರ್ಡ್ ಫಿಕ್ಸ್. ಇದೀಗ ಫೈನಲ್ ಕೆಲಸ ಅಂದ್ರೆ ಮೋಟಾರ್ ಆನ್ ಅಂಡ್ ಆಫ್ಗೆ ಸ್ಟಾರ್ಟ್ ಬೋರ್ಡ್ ಅಳವಡಿಸುವ ಕಾರ್ಯ ಶುರುವಾಯಿತು. ಬಾಕ್ಸ್ನಿಂದ ಬೋರ್ಡ್ ತೆಗೆದು ಶಾಲೆಯ ಕಾರ್ಯಾಲಯದ ಮುಂದೆ ಫಿಕ್ಸ್ ಮಾಡಲಾಯಿತು. ದೃಶ್ಯ 4, ಬಟನ್ ಒತ್ತಿ ಆನ್ ಮಾಡಿದ ಮಕ್ಕಳು. ಬೋರ್ಡ್ ಫಿಕ್ಸ್ ಬಳಿಕ ವಿದ್ಯಾರ್ಥಿನಿಯರಿಂದಲೇ ಸ್ವಿಚ್ ಬೋರ್ಡ್ ಆನ್ ಮಾಡಿಸಲಾಯಿತು. ಆನ್ ಮಾಡ್ತಿದ್ದಂತೆ ನೀರು ಬಂದೇ ಬಿಡ್ತು. ದೃಶ್ಯ 5, ನೀರು ಬರ್ತಿದ್ದಂತೆ ಮಕ್ಕಳು ಫುಲ್ ಖುಷ್. ಬಟನ್ ಒತ್ತಿದ್ದಂಗೆ ಬೋರ್ವೆಲ್ನಿಂದ ನೀರು ಹರಿದು ಬಿಡುತ್ತೆ. ಮಕ್ಕಳು ಚಪ್ಪಾಳೆ ತಟ್ಟಿ ಸೂಪರ್ 3ಗೆ ಜೈಕಾರ ಹಾಕಿದ್ರು. ದೃಶ್ಯ 6, ನೀರು ಕುಡಿದ ವಿದ್ಯಾರ್ಥಿಗಳು. ಇನ್ನು ಡೇಂಜರ್ ರಸ್ತೆ ದಾಟಿ ಶಾಲೆಯಿಂದ ಹೊರಗೆ ಹೋಗಿ ನೀರು ಕುಡಿತಿದ್ದ ಮಕ್ಕಳೀಗ ಶಾಲೆ ಆವರಣದಲ್ಲೇ ನೀರು ಕುಡಿಯಲು ಶುರು ಮಾಡಿದ್ರು. ದೃಶ್ಯ 7, ಪ್ಲೇಟ್ ತೊಳೆದು ಊಟಕ್ಕೆ ಕೂತ ಮಕ್ಕಳು. ಪ್ಲೇಟ್ ತೊಳೆಯಲು ನೀರಿಲ್ಲದೆ ಕಂಗಾಲಾಗಿದ್ದ ಮಕ್ಕಳೀಗ ಬೋರ್ವೆಲ್ ನೀರಿನಿಂದ ಪ್ಲೇಟ್ ತೊಳೆದು ಬಾಟಲ್ಗಳಲ್ಲಿ ನೀರು ಹಿಡಿದು ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ್ರು. ಶಾಲೆಗೆ ಕುಡಿಯುವ ನೀರು ಒದಗಿಸಿದ್ದಕ್ಕಾಗಿ ಸೂಪರ್ 3ಗೆ ವಿದ್ಯಾರ್ಥಿನಿಯರು ಬಿಗ್ ಥ್ಯಾಂಕ್ಸ್ ಹೇಳಿದ್ರು. ಮೊನ್ನೆ ನೀವು ಬಂದಿದ್ರಿ ಸರ್, ನಮ್ಮ ಬಳಿ ನೀರಿನ ಸಮಸ್ಯೆ ಐತ್ರಿ. ನೀವು ಬಂದು ಹೇಳೋದ್ಮ್ಯಾಕ್ರಿ ನಮ್ಮ ಬಳಿ ನೀರಿನ ಸಮಸ್ಯೆ ಕಡಿಮೆ ಆಗ್ಯದ್ರಿ. ಎಲ್ಲ ನಾವು ಚುಕ್ಕೊಳ್ರಿ, ನೀರು ಕುಡಿಬೋದ್ರಿ, ಕೈ ತಗೋಬೋದ್ರಿ, ಪ್ಲೇಟ್ ತೊಳಿಬೋದ್ರಿ, ಅಡುಗೆ ಮಾಡ್ಬೋದ್ರಿ, ಎಲ್ಲರೂ ಖುಷಿಯಿಂದ ಇರ್ತೀವಿ ರೀ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಥ್ಯಾಂಕ್ಸ್ ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಸ್ಟಾರ್ ಕನ್ನಡ ಟಿವಿ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಆರ್ ಕನ್ನಡ ಟಿವಿ ಚಾನಲ್ನವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಶಾಲೆಯಲ್ಲೇ ನೀರು ಸಿಕ್ಕಿದ್ರಿಂದ ಅಮೃತ ಸಿಕ್ಕಷ್ಟು ಖುಷಿ ಆಗುತ್ತೆ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಅಂದ್ರೆ ಒಂದ್ ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋವರೆಗೂ ಬಿಡಲ್ಲ. ವಿಶ್ವದಲ್ಲಿ ಸ್ಪಾಟ್ ಅಲ್ಲೇ ಪರಿಹಾರ ಕೊಡೋ ಕಾರ್ಯಕ್ರಮ ಇದ್ರೆ ಅದು ಸೂಪರ್ 3 ಮಾತ್ರ. ಇದೀಗ ಎದೆ ತಟ್ಟಿ ಹೇಳ್ತೀವಿ, ನಾವು ನಿಮ್ಮ ಧ್ವನಿ ಅಂತ. ಇದು ನಮ್ಮ ಕಮಿಟ್ಮೆಂಟ್. ಇಪ್ಪತ್ನಾಲ್ಕು ವರ್ಷ ಪಾಪ ಎಷ್ಟು ವಿದ್ಯಾರ್ಥಿಗಳಲ್ಲಿಂದ ಪಾಸಾಗಿ ಹೋಗಿದ್ದಿರ್ಬೋದು. ಆದರೂ ಕೂಡ ಅವ್ರಿಗೊಂದು ಶಾಲೆಯ ನೀರಿದೆಯಲ್ಲ, ನೀವು ತುಂಬ ಮಕ್ಕಳಿರ್ಬೋದು ಶಾಲೆಗಳಲ್ಲೊಂದು ಬಾವಿ ಇರುತ್ತೆ. ಬಾವಿಯಲ್ಲೊಂದು ಕೊಡಪಾನ ಇರುತ್ತೆ. ಆ ಕೊಡಪಾನ ಹೆಂಗಿರುತ್ತೆ ಅಂದರೆ ಜಜ್ಜಿ ಒಂಥರಾಗಿರುತ್ತೆ. ಅದರಲ್ಲೊಂದು ತೂತಿರುತ್ತೆ. ಆಮೇಲೆ ಆದರೂ ಕೂಡ ಅದನ್ನೊಂದು ಕೊಡಪಾನ ಹಾಕಿ ತಂಬಿಗೆ, ಅಂದರೆ ಈ ಅಲ್ಯೂಮಿನಿಯಂ ಟೈಪ್ ಇರುತ್ತಲ್ಲ, ಹಾಕಿ ನೀರು ತೆಗೆದು ಕುಡಿಯೋ ಆ ರುಚಿ ಇದೆಯಲ್ಲ,
ಬಹುಶಃ ಈಗ ಡಾಕ್ಟ್ರು ಇಂಜಿನಿಯರ್ ಆದವರೆಲ್ಲ ಒಮ್ಮೆ ನೆನಪಿಸ್ಕೊಳ್ಳಿ ನೀವು, ನಿಮ್ಮ ಶಾಲೆಯಲ್ಲಿ ಒಂದು ಬಾವಿ ಇತ್ತು, ಆ ಬಾವಿಯಲ್ಲೊಂದು ತಂಬಿಗೆ ಇತ್ತು, ಕೊಡಪಾನ ಇತ್ತು, ಅದು ಯಾವ ರೀತಿ ಇತ್ತು, ಅದನ್ನ ಹೆಂಗೆ ನೀರು ತೆಗಿತಾ ಇದ್ರಿ. ಆಮೇಲೆ ಪಕ್ಕದಲ್ಲೇ ಒಂದು ಯಾವುದಾದ್ರೂ ಒಂದು ಸಸಿ ಅಂದರೆ ಮರ, ಸಮ್ಟೈಮ್ಸ್ ಅದು ನಿಮಗೆ ತೆಂಗಿನ ಮರ ಆಗಿದ್ದು ತೆಂಗಿನ ಮರ, ಅದಕ್ಕೊಂದು ನೀರು ಹಾಕೋದು, ಅದರಲ್ಲಿ ಒಂದು ಎಳ್ನೀರಾದರೆ ಅದನ್ನು ಮೇಸ್ಟ್ರು ತೊಗೊಂಡೋಗಿ ಕೊಡು, ಇದೆಲ್ಲ ಇತ್ತಲ್ವ ನಿಮಗೆ. ಆಮೇಲೆ ನೋಡಿ ಆ ಹೆಣ್ಮಕ್ಳೆಲ್ಲ, ಆಮೇಲೆ ಒಂದು ಆ ಹೆಣ್ಮಕ್ಳು ಹೇಳಿದ ಸ್ಟೈಲ್, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಒನ್ ಮೋರ್ ಥ್ಯಾಂಕ್ ಯು. ಏನು ಆ್ಯಟಿಟ್ಯೂಡ್ ರೀ, ಏನು ಸಕ್ಕತ್ತಾಗಿತ್ತ ಹೇಳಿದ ರೀತಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಒನ್ ಮೋರ್ ಥ್ಯಾಂಕ್ ಯು.